ಸಾಂಬ್ರುಳ್ಳಿಯ ಬೆಳೆ ಅಥವಾ ನಮ್ಮ ಸಾಣೆಕಲ್ಲು ಕೂಕ್ ಅಂತ ಏನು ಹೇಳ್ತೇವೆ, ಸೊ ಇದಕ್ಕೇನಾದರೂ ಬೆಳಿಲಿಕ್ಕೆ ರಾಸಾಯನಿಕಗಳನ್ನೇನಾದರೂ ಹಾಕ್ತೀರಾ ಅಥವಾ ಹೇಗೆ? ನೋಡಿ ಅದೇ ವಿಶೇಷ. ಅಂದರೆ ನಮ್ಮ ಗದ್ದೆಯಲ್ಲಿ ಬೆಳೆಸುವ ಬಗ್ಗೆ ನಾವು ಒಂದು ಗ್ಯಾರಂಟಿ ಹೇಳ್ಬೋದು. ಅಂದರೆ ಪ್ಯೂರ್ ಆರ್ಗ್ಯಾನಿಕ್. ಇದು ದನದ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಬೇರೆ ಏನು ಉಪಯೋಗಿಸುವುದಿಲ್ಲ ನಾವು. ಅದರಿಂದ ನಮ್ಮ ಬಗ್ಗೆ ಒಂದು ಗ್ಯಾರಂಟಿ ಹೇಳ್ತೇವೆ. ಈ ಪ್ಯೂರ್ ಸಾಂಬ್ರಾಣಿ ಯಾರಿಗಾದರೂ ಬೇಕಾದರೆ ನಮ್ಮಲ್ಲಿ ಇಲ್ಲಿಗೆ ಬಂದು ತಗೊಂಡ್ರೆ ನಾವು ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳಿ ಕೊಡ್ಲಿಕ್ಕೆ ಸಾಧ್ಯ. ಅದು ಸಹ ಇಲ್ಲಿಗೆ ಬಂದು ನಿಮ್ಮ ಅಂಗಡಿ ಇಲ್ಲಿ ಪಕ್ಕದಲ್ಲಿ ನೆಕ್ಕರ್ಬಿಟ್ಟು ಅಂಗಡಿ ಇದೆ, ಅಲ್ಲಿಗೆ ಬಂದು ತಕೊಂಡು ಹೋದ್ರೆ ನಾವು ಕೊಡ್ಲಿಕ್ಕೆ ಸಾಧ್ಯ. ನೀವಾಗೆ ಕಳಿಸಿಕೊಡಲಿಕ್ಕೆ ನಿಮ್ಗೆ ಆಗ್ಲಿಕ್ಕೆ ಅದಂದ್ರೆ ಇಲ್ಲಿ ಕೀಳ್ಲಿಕ್ಕೆ ಜನದ ಸಮಸ್ಯೆ. ನಾನು ಫಸ್ಟಿಗೆ ಹೇಳಿದ್ದೇನೆ ಸಮಸ್ಯೆಗಳು ತುಂಬಾ ಇದೆ. ಆದ್ರಿಂದ ಇಲ್ಲಿ ಕಿತ್ತು ನಮ್ಮ ಅಂಗಡಿ ಹತ್ರ ಸಾಗಿಸ್ಲಿಕ್ಕೆ ನಮ್ಗೆ ಸಮಸ್ಯೆ ಉಂಟು. ಹಾಗೆ ಯಾರಾದ್ರೂ ಬಂದು ಇಲ್ಲಿ ಅಂಗಡಿ ಹತ್ರ ಕಲೆಕ್ಟ್ ಮಾಡುವುದಾದರೆ ಒಳ್ಳೆ ಸಾಂಬ್ರಾಣಿ ಸಿಗುತ್ತೆ. ನವೆಂಬರ್ ಡಿಸೆಂಬರ್ 2 ತಿಂಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ನೀವು ದೀಪಾವಳಿ ಆದ ನಂತರ ಇವತ್ತು ಮೊದಲ ಕಟಾವ್ ತರ ಇವತ್ತು ನೀವು ಮೊದಲು ತೆಗಿತಾ ಇದ್ದೀರಿ. ಹೌದು. ಸೊ ಈ 1.5 ಎಕರೆಯಲ್ಲಿ ಇದನ್ನೀಗ ತೆಗಿಲಿಕ್ಕೆ ನಿಮಗೆ ಎಷ್ಟು ದಿನ ಬೇಕಾಗುತ್ತೆ? ಎಷ್ಟು ಸಮಯದವರೆಗೆ ತೆಗಿಲಿಕ್ಕೆ? ಇದು ಸಾಮಾನ್ಯ ನಮ್ಮ ಹತ್ರ ರೆಗ್ಯುಲರ್ ಅಂದ್ರೆ ಒಂದು 3 ಜನ ಅಥವಾ 4 ಜನ ಇದೆ ಅಂತ ಹೇಳಿದ್ರು. ನಮ್ಗೆ ಒಂದು ಸಾಧಾರಣ 40 ರಿಂದ 50 ದಿನ 40 ರಿಂದ 50 ದಿನ ತೆಗಿಲಿಕ್ಕೆ ಸಿಗುತ್ತೆ. ಸರಿ, ಈಗ ಶಂಕರಪುರ ಮಲ್ಲಿಗೆಗೆ ಒಂದು ಸಂಘಟನೆ ತರ ಇದೆ. ಸೊ ಅಥವಾ ನಮ್ಮ ಮಟ್ಟುಗುಳ್ಳಕ್ಕೂ ಕೂಡ ಅದರದ್ದೇ ಒಂದು ರೈತರ ಸಂಘ ಅಂತ ಇದೆ. ಸೊ ಇದಕ್ಕೆ ಸಾಣೆಕಲ್ ಕೂಕಿಗೆ ಏನಾದ್ರೂ ಆ ರೀತಿಯಾದ ಸಂಘ ಅಥವಾ ನೀವೆಲ್ಲ ಒಕ್ಕೂಟ ಅಂತದ್ದು ಏನಾದ್ರೂ ಇದೆಯಾ? ಸೊ ಮಾರ್ಕೆಟ್ ಹೇಗೆ ಆಗತ್ತೆ ಇದು? ಅಂದ್ರೆ ಇದಕ್ಕೆ ಏನು ಸಂಘ ಗಿಂಗ ಏನಿಲ್ಲ. ಅಂದ್ರೆ ಏನು ರೆಗ್ಯುಲರ್ ಬೆಳೆಸುವವರು ಯಾರು ಅಂತ ಇಲ್ಲ. ಆದ್ರೆ ಏನಂದ್ರೆ ನಾವು ಇಲ್ಲಿ ಸ್ವಲ್ಪ ಬೆಳೆಸಿ ಇಲ್ಲಿ ಈ ಏರಿಯಾದಲ್ಲಿ ಬೆಳೆಸಿದವ್ರದ್ದು ಸ್ವಲ್ಪ ತಗೊಂಡು ನಾವು ಇಲ್ಲಿ ಉಡುಪಿ ಮಾರ್ಕೆಟ್ ಕಳಿಸ್ತೇವೆ. ಉಡುಪಿ APMC ಮಾರ್ಕೆಟ್ ಇದೆ ಬುಧವಾರ. ನೀವೇ ಸುತ್ತಮುತ್ತ ಬೆಳೆದವ್ರ ಹತ್ರ ನೀವೇ ನಾವು ಸ್ವಲ್ಪ ತಕೊಂಡು ನಮ್ದು ಒಟ್ಟಿಗೆ ಸೇರಿಸಿ ನಾವೊಂದು ಸಣ್ಣ ವ್ಯಾಪಾರ ಮಾಡ್ತೇವೆ. ನಾವು ಅಲ್ಲಿಗೆ ಸಪ್ಲೈ ಮಾಡ್ತೇವೆ. ಉಡುಪಿ, ಕಾರ್ಕಳ, ಮಂಗಳೂರು, ಬೆಂಗಳೂರು, ಹೀಗೆ ಅಲ್ಲಿಗೆ ಕಳಿಸಿ ಕೊಡ್ತೇವೆ. 50 kg ಬ್ಯಾಗು. ಅದು ಅವರು ಬುಕ್ ಮಾಡಿ ಇವತ್ತು ಬುಕ್ ಮಾಡಿ ನಾಳೆ ಕೊಡುವ ವ್ಯವಸ್ಥೆ ಆ ಥರ ಮಾಡ್ತಾ ಇದ್ದೇವೆ. ಮತ್ತೆ ಇಲ್ಲಿ ಏನು ಸಂಘ ಏನು ಇಲ್ಲ ಅದಕ್ಕೆ. ಹಾಗೆ. ಸರಿ, ಹಾಗಾದ್ರೆ ಈ ಸಾಣೆಕಲ್ಲು ಕೂಕಿನ ಒಂದು 80% ನಿಮ್ಮ ಥ್ರೂ ಹೋಗ್ತಾ ಇದೆಯಲ್ಲ? ಸಾಧಾರಣ ನಮ್ಮ ಥ್ರೂ ಹೋಗ್ತಾ ಉಂಟು 80%. ಅಂದ್ರೆ ಇಲ್ಲಿ ಸ್ವಲ್ಪ ಕಲೆಕ್ಟ್ ಮಾಡಬೇಕು. ಹಳ್ಳಿಗೆ ಹೋಗಿ ಅವರು ಕಲೆಕ್ಟ್ ಮಾಡಿ ಇಲ್ಲಿ ತಂದು ಅದನ್ನ ಗ್ರೇಡ್ ಮಾಡಿ ನಾವು ನಮ್ಮ ಸಾಂಬ್ರಾಣಿ ಒಟ್ಟಿಗೆ ಕಳಿಸುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸರಿ, ಇದು ಒಂದು ಏನಂತ ಹೇಳಿದ್ರೆ ನೀವು ಬೆಳೆಯುವಂತಹ ಇದು ಅಂದ್ರೆ ಎಲ್ಲರೂ ಸಾವಯವ ಅಂತಾನೆ ಮಾಡಲ್ಲ, ಬಟ್ ನಿಮ್ಮ ವಿಷಯದಲ್ಲಿ ನಮ್ಗೆ ಒಂದು ನಂಬಿಕೆ ಅಲ್ವಾ ಸರ್? ಕಂಪ್ಲೀಟ್ ನಮ್ಮ ಸಾಂಬ್ರಾಣಿ ಬಗ್ಗೆ ನಾವು ಒಂದು ಗ್ಯಾರಂಟಿ ಹೇಳ್ತೇವೆ, ಆರ್ಗ್ಯಾನಿಕ್ ಪ್ಯೂರ್. ಅದು ಒಂದು ಹೇಳಲಿಕ್ಕೆ ನಮ್ಗೆ ಧೈರ್ಯ ಉಂಟು. ಇವರಿಗೆ ಒಂದು ನೆರಳಿಗೆ ಇದು ಮಾಡಿರೋದು ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಹಿಂದಿನಿಂದ ಇದೇ ರೀತಿ ಬಳಸೋದಾ? ನೋಡಿ ಸರ್, ಇದು ಈ ಚಾಪೆ, ಈ ಹಪ್ಪಳ ಮಾಡುವ ಚಾಪೆ. ಇದು ಏನಂದ್ರೆ ಈ ಬಿಸಿಲನ್ನು ಕೆಳಗೆ ಬಿಡುದು, ತಂಪಿರುತ್ತೆ, ಹುಲ್ಲಿನ ಮಾಡಿನ ಹಾಗೆ. ಸ್ವಲ್ಪ ಆಚೆ ಹೋದ್ರೆ ಸುಡ್ತಾ ಇದೆ. ಅದೇ ನೋಡಿ, ಪ್ಲಾಸ್ಟಿಕ್ ಹಾಕಿದ್ರೆ ಇಲ್ಲಿ ಸೆಕೆ ಬರುತ್ತೆ, ಕೂತ್ಕೊಳ್ಳಿಕ್ಕಾಗುದು. ಇದು ಆ ತರ ಇಲ್ಲ ನೋಡಿ, ಏನ್ ಕೂಲ್ ಇದೆ ನೋಡಿ. ಇದು ಪ್ರತಿ ವರ್ಷನೂ ಹೀಗೇನೆ, ಅದು ಹಿಂದಿನ ಕಾಲದಿಂದ ಬಂದಿದ್ದು. ಇಲ್ಲಿ ನಾವೇ ರೆಡಿ ಮಾಡುದು ಇದು. ಹಾಗೆ ಸರಿ, ಈಗ ಇದರ ಗೆಡ್ಡೆ ಅಂತ ಏನ್ ಸಿಗತ್ತೆ ಅದನ್ನ ನಾವು ಬಳಸ್ತೇವೆ ಅಲ್ವಾ? ಕೂಕ ಅದು ಬಹಳ ಇದು. ಆದ್ರೆ ಈ ಗಿಡ ಯಾವ್ದಕ್ಕಾದ್ರೂ ಉಪಯೋಗ ಉಂಟಾ ಅಥವಾ ಇದು ವೇಸ್ಟೇ? ಆಮೇಲೆ ಆ ಗಿಡ ಅಂತ ಏನು ವೇಸ್ಟೇ, ಅದು ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಆದ್ರೆ ಅದರಲ್ಲಿ ಒಂದು 5% ಗಿಡದಲ್ಲಿ ಈ ತರ ಬೇರು ಅಂತ ಒಂದು ಬೆಳೀತದೆ. ಈ ತರ ಈ ಬೇರು ಅಂತ ಇದ್ರೆ ಇದನ್ನ ಈ ಬಸ್ಲೆ ಗಿಸ್ಲೆ ತರಕಾರಿಗೆ ಹಾಕಿ ಇದು ಒಳ್ಳೆ ಐಟಮ್ ಬರ್ತದೆ. ಒಂದು ತರಕಾರಿ ಅಡಿಗೆನೆ ಮಾಡ್ಲಿಕ್ಕೆ, ಅಡಿಗೆ ಸಾಂಬ್ರಾಣಿ ಬದ್ಲಿಗೆ ಇದು ಬರೋದು ತುಂಬಾ ಕಮ್ಮಿ. ಒಂದು 5% ಬರೋದು ಕಷ್ಟ ಕೆಲವು ಸಲ. ಇದಕ್ಕೆ ರೇಟ್ ಜಾಸ್ತಿನ ಕಮ್ಮಿ? ಇದು ರೇಟಿಗೆ ಇಲ್ಲ. ಇದು ಯಾರಾದ್ರೂ ಬಂದ್ರೆ ಇಲ್ಲಿ ಕೆಲಸ ಅವರ ಉಪಯೋಗಕ್ಕೆ ಅಷ್ಟೇ. ಹೌದು, ಇದು ಒಂದು ಕ್ವಾಲಿಟಿ ತರನೇ ಬೇರು ಅಂತಾರೆ. ಪ್ರತಿ ಸಲ ಬರೋದಿಲ್ಲ, ಒಂದೊಂದ್ ಸಲ ಬರುತ್ತೆ. ಆ ತರ ಒಂದು 100 ಗಿಡಕ್ಕೆ 1-2 ಬರೋದು ಇರುತ್ತೆ. ಇದು ಒಳ್ಳೆ ಐಟಮ್, ಬರುವುದು ಕಮ್ಮಿ. ಹಾಗೆ ಅದು ನೀವು ಉಚಿತವಾಗಿ ಕೊಡೋದು? ಉಚಿತವಾಗಿ ನಾವೇ ಉಪಯೋಗ ಮಾಡ್ಬೋದು. ಯಾರಾದ್ರು ಬಂದವರು ಇದ್ರೆ ತಗೊಂಡು ಹೋಗ್ತಾರೆ. ಯಾವ ಅಡುಗೆ ಬಹಳ ಪ್ರಸಿದ್ಧ? ನೋಡಿ, ನಮ್ಮ ಇಲ್ಲಿ ನಾಡ್ದು ಹುಣ್ಣಿಮೆ ಬಂತು, ಕಾರ್ತಿಕ ಹುಣ್ಣಿಮೆ, ಲಕ್ಷದೀಪದಲ್ಲಿ ನಮ್ಮ ಅರಿಕಂಡಿಗೆ ಹೇಳಿದ್ದೆ ನಾನು ಮೊದಲೇ. ಅಲ್ಲಿ ಕಾರ್ತಿಕ ಕುಕ್ಕ ಸುಕ್ಕೆ ಅಂತ ಮಾಡೋದು, ತುಂಬ ಫೇಮಸ್ ಕುಕ್ಕ ಸುಕ್ಕೆ ಇದು. ಆಮೇಲೆ ಹೆಸರು ಕಾಳು ಹಾಕಿ ತುಳಸಿ ಪೂಜೆಗೆ, ದ್ವಾದಶಿಗೆ ತುಳಸಿ ಪೂಜೆಗೆ ಹೆಸರು ಕಾಳು ಹಾಕಿ ಸಾಂಬ್ರಾಣಿ ಗಸಿ. ಹಾಗೆ ಮತ್ತೆ ಕುಕ್ಕ ಉಪ್ಕರಿ, ಸಣ್ಣದು ಕೊಯ್ದು ಕುಕ್ಕ ಉಪ್ಕರಿ ಅಂತ ಮಾಡ್ತಾರೆ.
ಹಾಗೆ ಒಂದು 3-4 ಐಟಮ್ ಮೇಯ್ನ್ ಇದೆ. ಮಾಡ್ತಾರೆ ಹೌದು ಅಲ್ವಾ? ಹೌದು. ಏನು ತಿಂಡಿನೂ ಮಾಡುತ್ತಾರಲ್ಲ. ಹೌದು, ಹೌದು. ತಿಂಡಿ ಅಂದ್ರೆ ಏನು, ಯಾವ ರೀತಿ? ದೋಸೆ ಬೇಯಿಸಿ 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 ಓ, ಇದ್ರ ದೋಸೆನೂ ಮಾಡ್ತಾರಾ? ದೋಸೆ ಸಾಂಬ್ರಾಣಿ ದೋಸೆನೂ ಮಾಡ್ಲಿಕ್ಕೆ ಆಗ್ತದೆ. ಓಹೋ ಹೌದು ಹಾ ಹೌದು. ಆದರೆ ಮೇಯ್ನ್ ಉಪಯೋಗ ಮಾಡಿ ಕುಕ್ಕ ಸುಕ್ಕೆ, ಕುಕ್ಕ ಗಸಿ. ಹಾ ಸರ್, ಇದು ಗೌಡ ಸಾರಸ್ವತ ಬ್ರಾಹ್ಮಣರು ಮಾತ್ರ ತಿಂತಾರ ಅಥವಾ ಬೇರೆಯವರು ಕೂಡ? ನನಗೆ ನನ್ನ ತಿಳುವಳಿಕೆ ಬಂದ ಪ್ರಕಾರ ಒಂದು 70% ಗೌಡ ಸಾರಸ್ವತ ಬ್ರಾಹ್ಮಣರು ಜಾಸ್ತಿ ಉಪಯೋಗ. ಮತ್ತು ಇವಾಗ ಎಲ್ಲ ತಿಂದು ಸ್ಟಾರ್ಟ್ ಆಗಿ ಒಂದು 25% ಬೇರೆ ಉಪಯೋಗ ಮಾಡ್ತಾ ಇದ್ದಾರೆ. ಆದರೆ ಹೋಟೆಲ್ನವರೆಲ್ಲ ಕಮ್ಮಿ. GSB ಅವರ ಅಡಿಗೆಯವರು ಅಡಿಗೆ ಈಗ ಅಂತೂ ಇನ್ನು ಮದುವೆಗಳಿಗೂ ಅಥವಾ ದೊಡ್ಡ ದೊಡ್ಡ ಈ ಒಂದು ದೇವಸ್ಥಾನ 5,000-10,000 ಜನರ ಅಡುಗೆಗೂ ಕೂಡ ಇದನ್ನ ಬಳಸ್ತಾರೆ. ಲಕ್ಷದೀಪ ಇರಬಹುದು, ಅದಕ್ಕೂ ಇದು ಉಪಯೋಗ ನಮ್ಮಲ್ಲಿ ಜಾಸ್ತಿ ಇದೆ. ಅಲ್ಲ, ನನಗೆ ಈಗಲೇ ಆ ವೆಂಕಟರಮಣ ದೇವಸ್ಥಾನದ ಲಕ್ಷದೀಪ ಸಮಯದಲ್ಲಿ ಓಕ್ಲಿ ಮುಗಾಗಶಿಗೆ ಹಾಕುವಂತಹ ಒಂದಿದು, ಅಥವಾ ಈ ಏಕಾದಶಿ ಭಜನೆಯ ದಿನ ಅವರು ಫಲಾರಕ್ಕೆ ಇದರದ್ದು ಉಪಕಾರ ಕೊಡೋದು ಈಗಲೇ ನನಗೆ ಆಸೆ ಆಗ್ತಾ ಇದೆ. ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಅದು ಏನಂದ್ರೆ, ನಾವು ಸಾಣೇಕಲ್ಲು ಕುಟುಂಬದಲ್ಲಿ ಒಂದು ದೊಡ್ಡ ಮನೆ ಅಂತ ಇದೆ. ಅದು ನಮ್ಮ ಮನೆತನ. ನಮ್ಮ ಹರಿಗಂಡಿಗೆ ದೇವರು ಪ್ರತಿಷ್ಠಾಪನೆ ಮಾಡಿ ದೊಡ್ಡ ಮನೆಯವರು ಅಂತ ಈಗಲೂ ಮೂಲ ಪ್ರತಿಷ್ಠಾವರ್ಧಂತಿ ನಮ್ಮ ಮನೆತನದಿಂದ ನಡೀತಾ ಉಂಟು. ಆ ದಿನ ಕುಕ್ಕ ಸುಕ್ಕೆ ಮಾಡ್ತೇವೆ. ನಾಡ್ದು ಇದಕ್ಕೆ ಯಾವುದಕ್ಕೆ ಓಕ್ಲಿ ಸಂರಾಧನೆ ಕರ್ತನೆ ಅದು ಫೇಮಸ್ ಆಗಿದೆ. ಹಾಗೆ ಆ ಕುಕ್ಕ ಸುಕ್ಕೆ ಹರಿಗಂಡಿಗೆಯಲ್ಲಿ ಈಗ ಫೇಮಸ್ ಆಗಿದೆ. ಹೌದು, ಅಡಿಗೆ ಅವರು ಹರಿಗಂಡಿಗೆ ಅಡಿಗೆಯವರು ಫೇಮಸ್ ಆಗಿದ್ದಾರೆ ಎಲ್ಲ ಕಡೆ ಕುಕ್ಕದ ಐಟಮ್ ಅಲ್ಲಿ. ಸರ್, ಇದರ ರೇಟ್ ಹೇಗೆ? ರೇಟು ಫ್ಲಕ್ಚುಯೇಷನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ, ಅಥವಾ ಆರಂಭದಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಆದ್ರೂ ಮಿನಿಮಮ್ ಅಂತ ಎಷ್ಟು, ಮ್ಯಾಕ್ಸಿಮಮ್ ಅಂತ ಎಷ್ಟಾಗುತ್ತೆ? ಅಂದ್ರೆ ಈ ದೀಪಾವಳಿ ಮೊದಲು ಇದು ಮಾರುಕಟ್ಟೆ ಬರುವುದಿಲ್ಲ. ಆ ಟೈಮಲ್ಲಿ ಕೊಯ್ದ್ರು ನಾವು ಸಣ್ಣದು ಇರ್ತದೆ ಕಿತ್ತರು, ಆವಾಗ ರೇಟು 140 ರೂಪಾಯಿ 150 ರೂಪಾಯಿ ಇದೆ ಅಂತ ಕೀಳ್ಲಿಕ್ಕೆ ಹೋದರೆ ನಮಗೆ ಲಾಸ್ ಆಗುತ್ತೆ. ಈಗ ಹಬ್ಬ ಈಗ ಟೈಮ್ ಬಂತು, ಈಗ ಸಾಧಾರಣ 100ರ ಆಸುಪಾಸು ನಿಂತಿದೆ. ಇನ್ನು ಈ ಲಕ್ಷದೀಪ ಎಲ್ಲ ಮುಗಿದ ಮೇಲೆ, ಇನ್ನೂ ಒಂದು ವಾರ ಮುಗಿದ ಮೇಲೆ ಇನ್ನೂ ಸ್ವಲ್ಪ ಡೌನ್ ಆಗ್ತದೆ ಮಾರುಕಟ್ಟೆ. ಹಾಗೆ ಬಂದು ಸ್ವಲ್ಪ ಇನ್ನೊಂದು 15 ದಿನದಲ್ಲಿ ಒಂದು ನಿಲ್ತದೆ ಸ್ಟಡಿ ರೇಟ್. ಅಲ್ಲಿಂದ ಒಂದೇ ರೇಟ್ ಇರುತ್ತೆ. ಇತ್ಲು ಹೋಗಿ ಮ್ಯಾಮ್, ಇದನ್ನ ಎಷ್ಟು ದಿನ ಬೇಕಾದರೂ ಇಡ್ಬೋದಲ್ಲ? ಎಷ್ಟು ದಿನ ಅದುವರೆಗೆ ನಾವು ಇಡ್ಬೋದು ಇದನ್ನ? ಅಂದರೆ ಸಾಮಾನ್ಯವಾಗಿ ಒಂದು 15 ದಿನಕ್ಕೆ ಒಳ್ಳೆ ಮಾಯಿಶ್ಚರ್ ಎಲ್ಲ ಇದು ಕರೆಕ್ಟ್ ಇರುತ್ತೆ. ಆಮೇಲೆ ಸ್ವಲ್ಪ ಡ್ರೈ ಆಗ್ತಾ ಬಂದರೆ ಅಷ್ಟು ಒಳ್ಳೆಯದಲ್ಲ. 15 ದಿನದವರೆಗೆ ಅಂತೂ ಒಳ್ಳೆ ಫ್ರೆಶ್ ತರಕಾರಿ ಥರ ಒಳ್ಳೆ ಇದಿರುತ್ತೆ. ಹಾಗೆ 15 ದಿನ ಗ್ಯಾರಂಟಿ. ಅದರ ನಂತರ ಸ್ವಲ್ಪ ಸ್ಮೆಲ್ ಕಮ್ಮಿ ಆಗುತ್ತೆ. ಮತ್ತೆ ಒಣಗ್ತಾ ಬರುತ್ತಲ್ವಾ?